ಕುಮಾರಸ್ವಾಮಿ ಅವರೇ ಯಾರನ್ನ ಕೇಳಿ ಎನ್ ಧರ್ಮಸಿಂಗ್ ನೇತೃತ್ವದ ಕಾಂಗ್ರೆಸ್ ಜೆಡಿಎಸ್ ಮೈತ್ರಿ ಸರ್ಕಾರವನ್ನ ತೆಗೆದ್ರಿ, ನೀವು ಮುಖ್ಯಮಂತ್ರಿ ಆಗುವ ಸ್ವಹಿತಾಸಕ್ತಿಯಿಂದ ಆ ಸರ್ಕಾರ ತೆಗೆದ್ರಿ ಅಂತ ಬಿಜೆಪಿ ಉಚ್ಚಾಟಿತ ಶಾಸಕ ಎಸ್ಟಿ ಸೋಮಶೇಖರ್ ಅವರು ಕೇಂದ್ರ ಸಚಿವ ಎಚ್ ಡಿ ಕುಮಾರಸ್ವಾಮಿ ಅವರ ವಿರುದ್ಧ ವಾಗ್ದಾಳಿಯನ್ನ ನಡೆಸಿದ್ದಾರೆ. ಯಶವಂತಪುರ ವಿಧಾನಸಭಾ ಕ್ಷೇತ್ರದಲ್ಲಿ ಭಾನುವಾರ ಕಾರ್ಯಕ್ರಮವೊಂದರಲ್ಲಿ ಮಾತನಾಡಿದಂತಹ ಸೋಮಶೇಖರ್, ಕಾಂಗ್ರೆಸ್ ಜೆಡಿಎಸ್ ಸರ್ಕಾರದಲ್ಲಿ ಧರ್ಮಸಿಂಗ್ ಮುಖ್ಯಮಂತ್ರಿ, ಸಿದ್ದರಾಮಯ್ಯ ಉಪಮುಖ್ಯಮಂತ್ರಿ ಆಗಿದ್ರು. ಆಗ ಸರ್ಕಾರ ತೆಗೆದವರು ಯಾರು, ನೀವೇ ಅಲ್ವೇ ಅಂತ ಪ್ರಶ್ನಿಸಿದ್ದಾರೆ. ನೀವು ಸಣ್ಣ ಆಗ್ಬೇಕಲ್ವಾ, ಅದು ಒಂದು ಉತ್ತಮ ಆಹಾರದಿಂದ ಸಣ್ಣ ಆಗ್ಬೇಕಲ್ವಾ. ಪ್ರತಿದಿನ ನಮ್ಮ ಜೀನಿ ಸ್ಲಿಮ್ ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ. 2018ರಲ್ಲಿ 37 ಸ್ಥಾನವನ್ನ ಗೆದ್ದಿದ್ದಂತಹ ನಿಮ್ಮನ್ನ 78 ಸ್ಥಾನ ಗೆದ್ದಿದ್ದಂತಹ ಕಾಂಗ್ರೆಸ್ ಮುಖ್ಯಮಂತ್ರಿ ಮಾಡಿತು. ಆಗ ನಾನು ಕಾಂಗ್ರೆಸ್ ಶಾಸಕನಾಗಿದ್ದೆ. ಆಗ ನೀವು ಕರೆದು ಕಷ್ಟ ಸುಖ ಕೇಳಿದ್ರೆ ನಾನು ಬಿಜೆಪಿಗೆ ಹೋಗುವ ಅವಶ್ಯಕತೆ ಬರ್ತಾ ಇರ್ಲಿಲ್ಲ. ನಾನೊಬ್ಬನೇ ಜೆಡಿಎಸ್ ಕಾಂಗ್ರೆಸ್ ಮೈತ್ರಿ ಸರ್ಕಾರ ತೆಗೆಯಲಿಲ್ಲ. ನಿಮ್ಮ ಜೆಡಿಎಸ್ ಶಾಸಕರು ಅದರಲ್ಲಿ ಇದ್ರು ಅಂತ ಕುಮಾರಸ್ವಾಮಿ ಅವರಿಗೆ ಟಾಂಗ್ ಅನ್ನ ನೀಡಿದ್ರು. ಇನ್ನು ಕೊಮ್ಮಘಟ್ಟದಲ್ಲಿ ಜೆಡಿಎಸ್ ಸಮಾವೇಶ ಮಾಡಿ ಇಂತಹ ಸಮಾವೇಶ ಮಾಡೋಕೆ ಈ ಸರ್ಕಾರಕ್ಕೂ ಆಗಿಲ್ಲ ಎಂದಿದ್ದೀರಿ. ಈಗ ಕೊಮ್ಮಘಟ್ಟದಲ್ಲಿ ನೀವು ಮಾಡಿದ ಕಾರ್ಯಕ್ರಮದ ರೀತಿ ಕಾರ್ಯಕ್ರಮ ಮಾಡೋಕೆ ಸರ್ಕಾರ ಬೇಕಿಲ್ಲ. ಈ ಸೋಮಶೇಖರ್ ಒಬ್ಬನೇ ಸಾಕು. ಈ ಹಿಂದೆ 1 ಲಕ್ಷಕ್ಕೂ ಅಧಿಕ ಜನವನ್ನ ಸೇರಿಸಿ ಹಲವು ಕಾರ್ಯಕ್ರಮವನ್ನ ಮಾಡಿದ್ದೇನೆ. ನನ್ನ ಕ್ಷೇತ್ರದಲ್ಲಿ ಮೋದಿ, ಅಮಿತ್ ಶಾ, ಮಲ್ಲಿಕಾರ್ಜುನ್ ಖರ್ಗೆ ಅವರ ಕಾರ್ಯಕ್ರಮಗಳನ್ನ ಯಶಸ್ವಿಯಾಗಿ ಮಾಡಿದ್ದೇನೆ ಅಂತ ಹೇಳಿದ್ರು. ಇನ್ನು ನಾನು ಕೇಂದ್ರದ ಮಂತ್ರಿ ಅಲ್ಲ. ಯಶವಂತಪುರ ವಿಧಾನಸಭಾ ಕ್ಷೇತ್ರದ 9 ಗ್ರಾಮ ಪಂಚಾಯತಿ ವ್ಯಾಪ್ತಿಯಲ್ಲಿ ಇಂತಹ ಕಾರ್ಯಕ್ರಮವನ್ನ ಮಾಡಿದ್ದೇನೆ. ನೀವು ಜಿಬಿಎ ಚುನಾವಣೆ ಬರ್ತಾ ಇದೆ ಅಂತ ಟಿಕೆಟ್ ಆಕಾಂಕ್ಷಿಗಳಿಗೆ ಟಿಕೆಟ್ ಕೊಡುವುದಾಗಿ ಹೇಳಿ ಸಮಾವೇಶವನ್ನ ಮಾಡಿದ್ದೀರಿ. ಈಗ ಚುನಾವಣೆ ಬಂದಾಗ ನಮಗೆ ಯಶವಂತಪುರ ಕ್ಷೇತ್ರ ನೆನಪಾಗುತ್ತೆ ಅಂತ ಕಿಡಿಕಾರಿದ್ರು. ಇನ್ನು ಜೆಡಿಎಸ್ ರೀತಿ 5 ವರ್ಷಕ್ಕೆ ಒಮ್ಮೆ ಕ್ಷೇತ್ರಕ್ಕೆ ಬರುವಂತಹ ಸೋಮಶೇಖರ್ ನಾನಲ್ಲ. ಕ್ಷೇತ್ರದಲ್ಲಿ ಹಲವು ಅಭಿವೃದ್ಧಿ ಕಾರ್ಯಗಳನ್ನ ಮಾಡಿದ್ದೇನೆ. ಬಿಜೆಪಿ ಏನು ಸರ್ಕಾರದಲ್ಲಿ ಈಗ ಮಂತ್ರಿಯಾಗಿ ಕ್ಷೇತ್ರದಲ್ಲಿ ಸಾಕಷ್ಟು ಕೆಲಸವನ್ನ ಮಾಡಿದ್ದೀನಿ. ಮಾಡುವ ಕೆಲಸ ಇನ್ನು ಬೇಕಾದಷ್ಟಿದೆ. ನನಗೆ ಇನ್ನು 2 ವರ್ಷ ಸಮಯ ಇದೆ ಅಂತ ಎಸ್ ಟಿ ಸೋಮಶೇಖರ್ ಅವರು ಗುಡುಕಿದ್ರು.